ಇನ್ನೊಂದು ಜಿಲ್ಲೆ. ಆಗೆಲ್ಲ ಅಂತಿದ್ರು, ಏನಂತಿದ್ರು? ಕಲ್ಯಾಣ 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 ಅಂತ. ಬಸವಣ್ಣ ಅಂದ್ರೆ ಕಲ್ಯಾಣ ಅಂತ ಹೆಂಗೆ ನೆನಪಾಗಿತ್ತು, ಹಂಗ ನಮಗೆ ಶರಣ ಬಸವ ಅಂತಂದ್ರೆ, ದಾಸೋಹ ಅಂತಂದ್ರೆ ನೆನಪಾಗ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಅದು ಕಲಬುರಗಿ ಜಿಲ್ಲೆ. ಅದು ದಾಸೋಹದ ಶರಣರ ನಾಡು ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು ಕಲಬುರಗಿಯ ಜಿಲ್ಲೆ. ಅಂತ ಕಲಬುರಗಿಯ ಜಿಲ್ಲೆ ಊರು ಯಾವ್ದ್ರಿ ಶರಣರ್ದು? ನೀವ ಹೇಳಿಬಿಡ್ರಿ. ಅರಳಗುಂಡಿಗಿ. ಕಲಬುರಗಿ ಜಿಲ್ಲೆ ಅರಳಗುಂಡಿಗಿ ತಾಲೂಕು ಯಾವ್ದು ಬರುತ್ತ್ರಿ? ಅವ್ರು ತಲೆ ಕೆರ್ಕೋತಾರ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಅರಳಗುಂಡಗಿಯ ಗ್ರಾಮ. ಎಷ್ಟು ಚಂದ ನೋಡ್ರಿ ಹೆಸರಿಟ್ಟಾರ, ಅರಳಗುಂಡಗಿ ಅಂತ. ಯಾಕಪ್ಪ ಅರಳಗುಂಡಗಿ ಅಂತ ಹೆಸರಿಟ್ರು? ಅದರೊಳಗೆ ಐತಿ ನೋಡ್ರಿ, ಅರಳ ಗುಂಡಗಿ. ಯಾರು ಆ ಅರಳಗುಂಡಿಗೆ ಹೋಗ್ತಾರ, ಆ ಗ್ರಾಮಕ್ಕೆ ಹೋಗ್ತಾರೋ, ಅಲ್ಲಿ ಇರ್ತಕ್ಕಂಥವ್ರ ಮನಸ್ಸು ಹೆಂಗಿದ್ದು ಅಂತಂದ್ರೆ, ಅಲ್ಲಿಯ ಜನ ಹೆಂಗಿದ್ರು ಅಂತಂದ್ರೆ, ಅವ್ರನ್ನ ನೋಡಿಬಿಟ್ರೆ ಸಾಕು ಮನಸ್ಸಿನೊಳಗೆ ಒಂದಿಷ್ಟು ಬ್ರಹ್ಮ ಕಮಲ ಅಂತಕ್ಕಂಥದ್ದು ಒಂದಿಷ್ಟು ಅರಳು ಬಿಡ್ತದೋ ಹಂಗೆ ಅಲ್ಲಿಯ ಅಂತ ಮಾತು, ಅಲ್ಲಿಯ ಒಂದು ಶರಣರ ಪರಂಪರೆ ಇದ್ದಿದ್ದಕ್ಕೆ ಅದಕ್ಕೆ ಅರಳಗುಂಡಗಿ ಅಂತ ಹೆಸರು. ಅಂತ ಅರಳಗುಂಡಗಿಯೊಳಗ ಪುಣ್ಯ ದಂಪತಿಗಳಾಗಿರ್ತಕ್ಕಂತಹ ಆದಯ್ಯ ಮತ್ತು ಮಡಿಯಮ್ಮ. ಆದಯ್ಯ ಮಡಿಯಮ್ಮನ ಬಗ್ಗೆ ಇಡೀ ಅರಳಗುಂಡಿಗೆನೆ ಹೊಗಳುತ್ತಿತ್ತು. ಯಾಕೆ ಆದಯ್ಯನ ಕಾಯಕ ಎಂಥದ್ದು ಅಂತಂದ್ರೆ, ಅವ ಏನು ದುಡ್ದಿರ್ತಾನ ಅದನ್ನ ತನಗೆ ಐತೋ ಇಲ್ಲ ಅಂತೂ ಕೂಡ ನೋಡ್ತಿದ್ದಿಲ್ಲ, ಎಲ್ಲರಿಗೂ ಕೂಡ ದಾನವನ್ನ ಮಾಡ್ತಿದ್ದ. ಒಂದಿಷ್ಟು ಕೊಡುವಂತ ಕೈ ಆದಯ್ಯಂದಾಗಿತ್ತು. ಅದಕ್ಕೆ ಆದಯ್ಯನ ಗುಣ ಹೆಂಗಪ್ಪ ಯಾರಿಗಾದ್ರೂ ಕೊಡಾಗ, ಯಪ್ಪ ನಿನ್ನಿಂದನೇ ನಾ ಬದುಕಾಕತ್ತೀನಿ ಅಂತಂದಾಗ ಆದಯ್ಯನವರು ಅರಳುಗುಂಡಿಗೆ ಎಲ್ಲ ಜನಕ್ಕೆ ಹೇಳ್ತಿದ್ರತ್ತ, ಕೊಡಾಕ ನಾ ಯಾರು, ತಗೊಳಾಕ ನೀವು ಯಾರು, ಕೊಡಾವ್ ಮ್ಯಾಗದನ್ರಪ್ಪ, ಶಿವ ಕೊಟ್ಟಾನಂತ ನಾ ಕೊಡಾಕತ್ತೀನಿ, ಇಲ್ಲ ಅಂದ್ರೆ ನಾ ಎಲ್ಲಿ ಕೊಡ್ಲಿ, ನಾ ಕೊಟ್ಟಿದ್ದಲ್ಲ, ಇದು ಶಿವ ಕೊಟ್ಟಿದ್ದು ಅಂತಿದ್ದಂತ ಆದಯ್ಯ. ನಾವ್ಯಾರ ಅಂತೀವ್ರಿ? ಒಂದು ಸಣ್ಣ ಬಲಬು ಕೊಟ್ಟರು ಅದ್ರ ಮ್ಯಾಗ ಹೆಸರು ಹಾಕ್ತೀವಿ. ಹೌದಾ? ಬರೇ ನಮ್ಮ ಹೆಸರು ಅಲ್ಲ, ನಮ್ಮ ಹೆಸರು ಬರೀಸಿ ಮತ್ತೆ ಅದ್ರ ಮುಂದೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಹೆಸರು ಹಾಕಿರ್ತೀವಿ ನಾವು. ಇಡೀ ವಂಶದ ಹೆಸರು ಏಟ್ ಕೊಟ್ಟಿದ್ದು ಬಲ್. ಆದ್ರೆ ತನಗೆ ಬಂದಿದ್ದೆಲ್ಲ ದಾನ ಮಾಡಿದ್ರು ಕೂಡ ನಾ ಕೊಟ್ಟಿದ್ದಲ್ಲ, ಭಗವಂತ ಕೊಟ್ಟಿದ್ದನ್ನು ನಿಮಗೆ ಕೊಡಾಕತ್ತೀನಿ ಅನ್ನುವಂಥ ಗುಣ ಅದು ಆದಯ್ಯನ ಗುಣ. ಆ ಆದಯ್ಯನಿಗೆ ತಕ್ಕ ಹಾಗೆ ಮನೆಯೊಳಗ ಧರ್ಮ ಪತ್ನಿ ಮಡಿಯಮ್ಮ. ಆಕೆಯ ಜೀವನ ಕೂಡ ಅಷ್ಟೇ ಸುಂದರ. ಹೆಂಗೆ ಒಬ್ಬ ಗಂಡನಿಗೆ ನಾನು ನಡ್ಕೊಳ್ಬೇಕು, ಗಂಡನಿಗೆ ಹೆಂಗೆ ಪತಿವ್ರತಿಯಾಗಿ ಬಾಳಬೇಕು, ಮನೆಗೆ ಬಂದ್ರೆ ಅತಿಥಿಗಳನ್ನ ಏನು ಸತ್ಕಾರ ಮಾಡಬೇಕು, ಪ್ರತಿನಿತ್ಯವೂ ಕೂಡ ಗುರು ಲಿಂಗ ಜಂಗಮರ 4 ಮಂದಿ ಅಲ್ಲ 10 ಮಂದಿ ಅಲ್ಲ 1000 ಮಂದಿ ಬಂದರೂ ಕೂಡ ನಗನಗತ ಪ್ರಸಾದವನ್ನು ಬಡಿಸ್ತಕ್ಕಂಥ ಮಡಿಯಮ್ಮ ತಾಯಿ. ಅವರಿಬ್ಬರ ಜೀವನವನ್ನು ನೋಡಿ ಅಲ್ಲಿರ್ತಕ್ಕಂಥ ಅರಳಗುಂಡಿಗೆ ಅವರೆಲ್ಲ ಹಾಡಿ ಹೊಗಳ್ತಿದ್ರು ಅವ್ರ ಕುಟುಂಬವನ್ನು. ಆದಯ್ಯ ಮಡಿಯ ನಮ್ಮಂಗಿರ್ಬೇಕಪ್ಪ ಸಂಸಾರ ಅಂದ್ರೆ. ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷ ಬೆರೆತಂತೆ ಇದ್ರ ಮಡಿಯಮ್ಮ ಆದಯ್ಯನಂಗ ದಂಪತಿಗಳಿರ್ಬೇಕು. ಯಾಕೆ ಇಬ್ರು ಒಂದಾಗಿದ್ರ ಅದು ಅಮೃತಕ್ಕೆ ಒಂದಿಷ್ಟು ಸಿಹಿ ಹಾಕಿದಂಗಂತ. ಅದ ಬೇರೆ ಬೇರೆ ಇದ್ರ ಯಾವಾಗಲೂ ಸಂಸಾರ 63 ಇದ್ದಂಗಿರ್ಬೇಕು. ಗೊತ್ತಾಗತ್ತಲ್ರಿ? 63 ಅಂದ್ರೆ 6 ಹಿಂಗಿರುತ್ತ 3 ಹಿಂಗಿರುತ್ತಂದ್ರ ಇದ್ರ ಬದ್ರ. ಆದಯ್ಯ ಮಡಿಯಮ್ಮಂಗಿದ್ರ ಅದು 63 ಆಗ್ತದ. ಆದ್ರೆ ಆದಯ್ಯ ಮಡಿಯಮ್ಮಕ್ಕಿಂತನೂ ಕೂಡ ಹೆಂಗಿರ್ತ ಈಗಿನ ಸಂಸಾರ? ಅದನ್ನ ಉಲ್ಟಾ ಮಾಡ್ರಿ, 36 ಇದು ಈ ಕಡೆ ಮಾರಾಗಿ ಅದು ಆ ಕಡೆ ಮಾರಾಗಿ. ಹಂಗಿದ್ರ ಸತಿಪತಿಗಳೊಂದು ಆದ ಭಕ್ತಿ ಅನ್ನಂಗಲ್ಲ. ಅದಕ್ಕೇನಂತಾರ? ಅಮೃತದೋಳ್ ವಿಷ ಬೆರೆತಂತೆ ಅಂತ ಕರೀತಾರ. ಇದಕ್ಕೆ 36 ಇದ್ದಂಗಿದ್ರ ನಮ್ಮ ಜೀವನ ಹೆಂಗಿರ್ಬೇಕು ಸಂಸಾರ ಅಂದ್ರೆ ಅದು 63 ಹಂಗಿರ್ಬೇಕು. ಹಂಗ ಆದಯ್ಯ ಮತ್ತು ಮಡಿಯಮ್ಮನ ಜೀವನ. ಅಂತ ಪುಣ್ಯ ದಂಪತಿಗಳು ಎಷ್ಟು ಅವರ ಶಿವಭಕ್ತಿ ಇತ್ತಂದ್ರೆ ಕೂಡ ಅವರ ಜೀವನದೊಳಗೂ ಒಂದಿಷ್ಟು ಕಷ್ಟ ಅನ್ನೋದಿತ್ತು. ಯಾಕಂದ್ರೆ ಹುಟ್ಟೋ ಸೂರ್ಯನಿಗೂ ಕೂಡ ಗ್ರಹಣ ಅನ್ನೋದು ಬಿಡಲಿಲ್ಲ, ಬೆಳಗೋ ಚಂದ್ರನಿಗೂ ಕೂಡ ಗ್ರಹಣ ಅನ್ನೋದು ಬಿಡಲಿಲ್ಲ. ಅವರ ಜೀವನದೊಳಗೆ ಒಂದಿಷ್ಟು ಕಷ್ಟ ಅನ್ನೋದಿತ್ತು. ಆ ಕಷ್ಟ ಏನು ಅಂತಕ್ಕಂಥದ್ದನ್ನ ಪುರಾಣ ಓದಿದ ಅವರ ದಾರಿಗೆ ಹೂವು ಚೆಲ್ಲೋಣ, ನಮ್ಮ ದಾರಿಗೆ ಮುಳ್ಳು ಚೆಲ್ಲ. ಅವರ ದಾರಿಗೆ ಹೂ ಚೆಲ್ಲೋಣ, ಅವರ ದಾರಿಗೆ ಹೂವು ಚೆಲ್ಲೋಣ, ಅವರ ದಾರಿಗೆ ಹೂವು ಚೆಲ್ಲೋಣ. ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವು ಚೆಲ್ಲೋಣ.
ಮನೆಗೆ ಕಲ್ಲು ಎಸೆಯಲು ಅವರ ಮನೆಗೆ ಹಣ್ಣು ಹಾಕೋಣ. ತನಗೆ ತಕ್ಕವಳಾದ ಸತಿಯಲ್ಲಿ ಮನವಲಿದು ದಾಂಪತ್ಯ ಧರ್ಮವನ್ನನುಸರಿಸಿ ಬಾಳುತ್ತಲಿದ್ದನಾದಯ್ಯನಂಗನೆಗೆ ಮನೆಯೊಳಗೆ ರಾರುತ್ತಲಿ ಸತ್ಯವನನು ಕರಿಸಿ ನಿಜ ವಂಶ ವರ್ಧಿಸಿ ಜನನಿ ಜನಕರನೋ ವಸುತರಾಗದಿರೆ ಬಲು ಬಂದೋ ಬಲು ಬಂದು ಎಂದು ಬೋಧಿಸುತ್ತಿರ್ಪ ಪತಿಗವಳೊಂದು ಸಮಯದಿ ಬಹುದಿನದಿಂದೇ ಬಂದಿ ಮನೆತನಕ್ಕೆ ಮುಂದೊಡೆಯನ ಪೂರ್ವ ಕಂದನ ಶಿವನಲ್ಲಿ ಬೇಡಲು ಕುಂದದೇ ನೆನೆ ಪತಿ ಕೆರಳಿನಿ ನಂದನಂದಗಾಗಿ ಭೀಷ ಭಕ್ತಿ ಪುಣ್ಯ ಕೆಡಿಸುವೆಯ. ಹೀಗೆ ಆದಯ್ಯ ಮಡಿಯಮ್ಮನ ಒಂದು ಕಾಯಕ, ಅದು ಜಂಗಮರ ಕಾಯಕ. ಪ್ರತಿನಿತ್ಯವೂ ಕೂಡ ಮನೆಗೆ ಬಂದಿರತಕ್ಕಂಥ ಜಂಗಮರಿಗೆ ದಾಸೋಹವನ್ನು ಮಾಡ್ತಕ್ಕಂಥದ್ದು. ಸಂಸಾರ ಐತಿ ಅಂತಂದ್ರ ಒಂದು ಹೆಣ್ಣಿಗೆ ಮುಕ್ತಿ ಯಾವಾಗ ಸಿಗ್ತದ, ಮೋಕ್ಷ ಯಾವಾಗ ಸಿಗ್ತೈತಿ ಅಂತಂದ್ರ ಆಕೆಗೆ ಒಂದು ಮಗು ಆದಾಗ ಆಕೆಗೆ ಮೋಕ್ಷ ಅಂತ. ಆ ಮಗು ಅಮ್ಮ ಅಂತ ಕರಿಬೇಕು. ಅಮ್ಮ ಅಂತ ಕರೆದ್ರ ಮೋಕ್ಷ ಅಂತ ಶಾಸ್ತ್ರಗಳೆಲ್ಲವೂ ಕೂಡ ಹೇಳ್ಕೊಂಡು ಬಂದಾವ. ಸಂಸಾರ ಅಂದ್ರೆ ಆ ಸಂಸಾರಕ್ಕೊಂದು ಮಗು ಇರಬೇಕು. ಆದ್ರೆ ಆದಯ್ಯ ಮಡಿಯಮ್ಮನ ಜೀವನದೊಳಗ ಸಂತಾನ ಭಾಗ್ಯವೇ ಇರಲಿಲ್ಲ. ಯಾವಾಗ ಸಂತಾನ ಭಾಗ್ಯ ಇಲ್ಲವೋ, ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳಾಗಲಿಲ್ಲ. ಮಕ್ಕಳು ಆಗಲಿಲ್ಲ ಅಂದ್ರೆ ಗಂಡು ಮಕ್ಕಳಿಗೆ ಭಾಳ ಚಿಂತಿರಂಗಿಲ್ರವ. ಯಾಕಂದ್ರೆ ಹೊರಗೆ 4 ಮಂದಿ ಜೋಡು ಹೊಲದಾಗ ಕೆಲಸ ಮಾಡ್ಕೋತ ಆ ಕಡೆ ಈ ಕಡೆ ತಿರ್ಕೋಟ ಇರ್ತಾರ. ಇವರಿಗೆ ಅಷ್ಟೊಂದು ಮಕ್ಕಳು ಇಲ್ಲ ಅನ್ನುವಂಥ ಕೊರಗು ಬರಂಗಿಲ್ಲ. ಆದ್ರೆ ಮನೆಯೊಳಗಿರ್ತಕ್ಕಂಥ ಹೆಣ್ಣು ಜೀವ ಐತಲ್ಲ, ಆ ಹೆಣ್ಣು ಜೀವಕ್ಕೆ ಮಕ್ಕಳು ಇಲ್ಲ ಅಂತಂದ್ರೆ ಚಿಂತಿಸುರು. ನಾವು ಎಷ್ಟೆಲ್ಲ ನೋಡ್ತೀವಿ, ಮಕ್ಕಳಿಲ್ಲ ಅಂತ ತಾಯಂದಿರು ವ್ರತ ಮಾಡಿದ್ದು ನೋಡಿವಿ, ಎಷ್ಟೋ ಗುಡಿಗೆ ಹೋಗಿದ್ದು ನೋಡಿವಿ. ಎಲ್ಲಿ ಹೋಗಿದ್ದು ನೋಡಿ, ನಮ್ಮ ಗಂಡು ಮಕ್ಳು ಯಾರು ಹೋಗ್ತಾರನಂತ ಅವ್ರಷ್ಟು ತಲೆ ಕೆಡಿಸೋಳಂಗಿಲ್ಲ. ಆದರೆ ಹೆಣ್ಣು ಜೀವಕ್ಕೆ ಅದೊಂದು ಥರ ಅಳುಕು ಇರ್ತತಿ. ಯಾಕೆ ಅಳುಕು ಇರ್ತೈತಿ ಅಂತಂದ್ರೆ ಹೆಣ್ಣಿಗೆ ಹೆಣ್ಣ ಶತ್ರು, ಬೇರೆದವ್ರಲ್ಲ, ಹೆಣ್ಣಿಗೆ ಹೆಣ್ಣ ಶತ್ರು ಅಂತ. ಯಾಕೆ ಮದುವೆ ಆಗಿ 1-2 ವರ್ಷ ಮಕ್ಕಳು ಆಗಲಿಲ್ಲ ಅಂತಂದ್ರೆ ಆಕೆಗೆ ಒಂದು ಹೆಸರು ಇಟ್ಟ ಬಿಡ್ತಾರೆ. ಏನಂತ ಇಡ್ತಾರ್ರಿ ಅವ್ವ? ಏನಂತಾರ್ರಿ? ಬಂಜಿ. ಹೌದಲ್ಲ? ಬಂಜಿ 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 ಅಂತ ಆಕೆಗೆ ಚುಚ್ಚಿ 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 ಮಾತಾಡಿ ಮಾತಾಡಿ ಯಾವುದರ ಒಂದು ಶುಭ ಕಾರ್ಯಕ್ಕೆ ಹೋದ್ಲು ಅಂತಂದ್ರೆ ಒಂದಿಷ್ಟು ಯಾರೋ ಗೊತ್ತಿರ್ಲಾರೋ ಅವ್ರು ಆರತಿ ಮಾಡವ ಅಂತ ಎದ್ದು ನಿಂತಾಗ ಒಂದಿಷ್ಟು ಆರತಿ ಹಿಡಿದ್ರು ಅಂತಂದ್ರೆ ಮಗ್ಲ ತೊಡಿ ಚೂಟೇ ಬಿಡೋದು. ಆಕೆಗೆ ಮಕ್ಕಳಾಗಿಲ್ಲ, ಆಕೆ ಆರತಿ ಮಾಡಕ್ಕೆ ಇಸ್ಕೋದನ್ ಮೊದಲು ಕೈಯಾಗಿರೋ ಆರತಿ ಇಸ್ಕೊಂಡ್ರೆ ಆ ಹೆಣ್ಣು ಜೀವಕ್ಕೆ ಎಷ್ಟು ನೋವಾಗಕ್ಕಿಲ್ಲ. ಅದೇನ ಬಂಜಿ ಐತಿ, ಮರುಭೂಮಿ ಐತಿ, ಬಾಟಿ ಎಮ್ಮೆ ಐತಿ, ಬಾಯಿಗೆ ಬಂದಂಗ ಅಂದು 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 ಆಕೆಗೆ ಏನ್ ಮಾಡ್ತಾರೆ, ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಬಿಡ್ತಾರೆ. ಅದಕ್ಕೆ ಹೆಣ್ಣಿಗೆ ಹೆಣ್ಣ ಶತ್ರು ಅಂತ. ಒಂದಿಷ್ಟು ಹೆಣ್ಣಿನ ಕರುಳನ, ಯಾಕೆ ತಾನೂ ಹೆಣ್ಣಿರ್ತಾಳ, ಆಕೆಗೆ ಮಕ್ಕಳು ಆಗಿಲ್ಲ ಅಂತಂದ್ರೆ ಯವ್ವ ನಿನಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಏನಾಗತ್ತ, ಭಗವಂತ ಯಾವಾಗಾರ ಕೊಡ್ತಾನ. ನನ್ನ ಮಗ ಐತಲ್ವೇ, ಇದನ್ನ ನಿನ್ನ ಮಗ ಐತತ್ ತಿಳ್ಕೊ ಅಂದ್ರೆ ಹೆಂಗಾಗತ್ತ, ನೀ ಬಂಜೆದಿ ನನ್ನ ಮಗನ ಮುಟ್ಟಬಾಡ ಅಂದ್ರೆ ಹೆಂಗಾಗತ್ತ. ಒಂದು ತಾಯಿ ಭಾಳ ವರ್ಷ ಆತು ಮದುವೆ ಆಗಿ ಮಕ್ಕಳಾಗಿದ್ದಿಲ್ಲ, ಹೊರಗೆ ಕಟ್ಟಿಗೆ, ಮನೆ ಹೊರಗೆ ಕಟ್ಟಿಗೆ ಕುಂತಿರ್ತಾಳ. ಹುಡುಗರೆಲ್ಲ ಓನ್ಯಾಗ ಆಟ ಆಡ್ತಿರ್ತಾವಲ್ಲ, ಹೆಂಗೆ ಹುಡುಗರು ಓಡಾಡ್ತಿರ್ತಾವ, ಹಿಂಗೆ ಓಣಿಯೊಳಗೆ ಹುಡುಗರು ಓಡಾಡ್ತಿರ್ತಾವ. ಆ ಹುಡುಗರು ಓಡಾಡೋ ಸಂದರ್ಭದೊಳಗೆ ಆಕಿ ಮನೆ ಮುಂದೆ ಒಂದು ಹುಡುಗ ಏನು ಮಾಡ್ತೀವಿ ಓಡಿ ಹೋಗೋ ಸಂದರ್ಭದೊಳಗೆ ಬಿತ್ತು ಬಿಡ್ತೈತಿ. ಯಾವಾಗ ಹುಡುಗ ಬಿತ್ತು, ಪಾಪ ಕೂತಿರ್ತಕ್ಕಂಥ ತಾಯಿ ಎತ್ತು ಬಂದ ಯಪ್ಪ ಬಿದ್ದೆಲ್ಲೋ ಅಂತ ಹುಡುಗನ ಎಬ್ಬಿಸಿ ನೋಡ್ತಾಳ. ಒಂದಿಷ್ಟು ಕಾಲ ಕೈಯ ಕಿತ್ತಿರ್ತಾವ,
ಮೈ ಜಾಡಿಸಿ ತಲೆ ಜಾಡಿಸಿ ಅದನ್ನು ಮುದ್ದಾಡಿ ಒಂದಿಷ್ಟು ಕೈ ಕೆತ್ತಿರ್ತೈತಿ. ಆ ಕೆತ್ತಿರ್ತಕ್ಕಂಥ ಕೈಗೆ ತನ್ನ ಸೀರೆ ಶರಗ್ ಹರಿದು ಏನು ಮಾಡಿದ್ಲು ಅಂತಂದ್ರೆ ಕೈ ಕಟ್ಟುತ್ತಾಳ. ಕೈಗೆ ಕಟ್ಟಿ ಹಿಂಗೆ ತಲೆ ಸವರಕ್ಕೆ ಹೋಗ್ತಾಳ. ಆ ಬಿದ್ದಿರ್ತಕ್ಕಂಥ ಹುಡುಗನು ಅವು ದೂರಿಂದ ಬಂದು ನೋಡ್ತಾಳ. ಏ ಬಂಜಿ, ನನ್ನ ಮಗನ ಯಾಕೆ ಮುಟ್ಟಿದೆ? ನನ್ನ ಮಗನ ಮುಟ್ಟಿದ್ರೆ ನನ್ನ ಮಗಗೆ ಏನ್ರ ಆಗತ್ತ? ಮುಟ್ಟಾಕ್ ಹೋಗಬೇಡ. ಯಾವಾಗ ಆಕಿ ಮುಟ್ಟಾಕ್ ಹೋಗಬೇಡ ಏ ಬಂಜಿ ಅಂದ್ಲು, ಆ ತಾಯಿಗೆ ಹೆಂಗಾಗಿರಕ್ಕಿಲ್ಲವ. ಆ ತಾಯಿ ಆಕೆ ಅಂದ ಮಾತುಗಳನ್ನು ಕೇಳಿ ಆ ಭಗವಂತನಿಗೆ ಬೇಡ್ಕೋತಾಳ ಒಂದು ಜನಪದದ ಮುಖಾಂತರ. ಯವ್ವಾ ಭಗವಂತ, ಮುಂಜಾನೆ ಹುಟ್ಟಲಿ ಸಂಜೀಕ ಸಾಯಲಿ, ಒಂದು ಮಗು ಆದ್ರೂ ಕೊಡಪ್ಪ, ಅದ ಹೆಣ್ಣರ ಆಗಲಿ ಗಂಡರ ಆಗಲಿ, ಒಟ್ಟ ನನಗ ಒಂದು ಮಗು ಕೊಡು ಅಂತ ಬೇಡ್ಕೊತಾಳ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತೋ ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ ದುಡಿದಂಗ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆಯ ಸುಂಡು ಬೀಸಿ ಒಗೆದಂಗ, ಆ ಸುಂಡು ಬೀಸಿ ಒಗೆದಂಗ. ಬಂಜಿಯ ಬಾಗಿಲ ಮುಂದೆ ಅಂಜೂರ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ, ಟೊಂಗಿ ಟೊಂಗಿಗಳಲ್ಲಿ ಗಿಳಿ ಕೂತ, ಟೊಂಗಿ ಟೊಂಗಿಗಳಲ್ಲಿ ಗಿಳಿ ಕೂತ ಹೇಳವ, ಬಂಜಿಯ ಬದುಕೆಲ್ಲ ಎರವರಿಗೆ, ಬಂಜಿಯ ಬದುಕೆಲ್ಲ ಎರವರಿಗೆ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ. ಬಂಜಿಯ ಮನೆಯೊಳಗ ಬಂಗಾರದೊಳಕಲ್ಲು, ಬಂಜಿಯ ಮನೆಯೊಳಗ ಬಂಗಾರದೊಳಕಲ್ಲು, ಬಂದು ಕುಟ್ಟಾಕ ಸೊಸಿಯಿಲ್ಲ, ಬಂದು ಕುಟ್ಟಾಕ ಸೊಸಿಯಿಲ್ಲ, ಮಹಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು, ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು, ಮಣ್ಣಿನ ಮೇಲೆ ಮರವಾಗಿ ಬೆಳೆದಾರ, ಮಣ್ಣಿನ ಮೇಲೆ ಮರವಾಗಿ ಬೆಳೆದಾರೆ, ಬಂದ ಜನಕ್ಕೆಲ್ಲ ನೆರಳಾಯಿತು, ಬಂದ ಜನಕ್ಕೆಲ್ಲ ನೆರಳಾಯಿತು, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ. ಕಂದಾನ ಕೊಡುಸಿವನೆ ಬಂಧಾನ ಪಡಲಾರೆ, ಕಂದಾನ ಕೊಡುಸಿವನೆ ಬಂಧಾನ
ಬಂಜೆಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲ ಹಂಗೀನ 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 ಬಾನ ಉಣಲಾರೆ ಹಂಗೀನ ಬಾನ ಉಣಲಾರೆ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಸಂಜೀಲೆ ಹುಟ್ಟಾಲಿ ಮುಂಜಾನೆ ಸಾಯಾಲಿ ಸಂಜೀಲೆ ಹುಟ್ಟಾಲಿ ಮುಂಜಾನೆ ಸಾಯಾಲಿ ಬಂಜೆಂಬ ಸೊಲ್ಲ ಬಿಡಿಸೆಯ ಬಂಜೆಂಬ ಸೊಲ್ಲ ಬಿಡಿಸಯ್ಯ ಬಂಜೆಂಬ ಸೊಲ್ಲ ಬಿಡಿಸಯ್ಯ ಶಿವನೇ ಜೋಡೆರಡು ಕಾಯಿ ಒಡೆಸೇನ ಜೋಡೆರಡು ಕಾಯಿ ಒಡೆಸೇನ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆಯ ಹಾಸುಂಡು ಬೀಸಿ ಬಗೆದಂಗ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಲಿದಾತರ ಜನ್ಮ ಬಾಲಿದಾತರ ಜನ್ಮ ಜನ್ಮ. ಆ ತಾಯಿಗೆ ಎಷ್ಟು ನೋವಿಂದ ಈ ಹಾಡನ್ನ ಬರೆದಿರಕ್ಕಿಲ್ಲ, ಎಷ್ಟು ಸಂಕಟ ಇತ್ತು ಆ ತಾಯಿಗೆ. ಕೊನೆಗೆ ಹಂತಕ್ಕೆ ಬೇಡ್ಕೋತಾಳ ಅಂದ್ರ ಮುಂಜಾನೆ ಹುಟ್ಟಲಿ ಸಂಜೀಕ ಸಾಯಲಿ. ಭಗವಂತ ಅದು ನನಗೆ ವರ್ಷಗಟ್ಟಲೆ ಬದುಕಬೇಕತ್ತಲ್ಲ, ಮುಂದೆ ನನಗದು ಅನ್ನ ಹಾಕಬೇಕತ್ತಲ್ಲ, ಈ ಬಂಜಿ 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 ಅನ್ನುವಂಥ ಸೊಲ್ಲನ ಕೇಳಲ್ಲಿ ಅದನ್ನೊಂದಿಷ್ಟು ಹೋಗ್ಸಾಕ ಮುಂಜಾನೆ ಹುಟ್ಟಿ ಸಂಜೀಕೆ ಸಾಯಲಾದ್ರೆ ಹೆಣ್ಣಾರು ಹುಟ್ಲಿ ಗಂಡಾದ್ರೂ ಹುಟ್ಲಿ ಒಂದು ಕೂಸು ಕೊಡಪ್ಪ ಅಂತ ಬೇಡ್ಕೋತಾಳ. ಎಷ್ಟು ನೋವಿಂದ ಹೇಳಿರಕ್ಕಿಲ್ಲ. ಅದು ಏನಾರ ಆಗಲಿ ಒಂದು ಕೂಸು ಕೊಡಪ್ಪ, ಯಾಕ ಮಗ್ಲಿರ್ತಕ್ಕಂಥ ಜನ ನನಗೆ ಬಂಜಿ ಬಂಜಿ ಅಂತ ಕರಿಬಾರ್ದಪ್ಪ, ಒಂದು ಕೂಸು ಕೊಡು ಅಂತ. ಹಂಗ ಮಡಿಯಮ್ಮನಿಗೂ ಕೂಡ ಎಷ್ಟೇ ದಾನ ಧರ್ಮ ಇದನ್ನೆಲ್ಲವನ್ನು ಮಾಡಿದ್ರು ಕೂಡ ಆಕಿಗೆ ಒಂದಿಷ್ಟು ಮನಸ್ಸಿನಾಗ ಅಳಕ್ ಹುಟ್ಟುತ್ತ. ಬಂದಿರ್ತಕ್ಕಂಥ ಎಷ್ಟೋ ಜಂಗಮರಿಗೆ ದಾಸೋಹ ಮಾಡ್ತೀವಿ, ಇಷ್ಟೆಲ್ಲ ಕಾಯಕ ಮಾಡಾಕತ್ತೀವಿ, ಆ ಪರಮಾತ್ಮ ಮುಂದೆ ಕುಂತು ಬೇಡ್ಕೋತಾಳ ಮಡಿಯಮ್ಮ. ಯಪ್ಪ ನೀನು ಸೇವಾ ಮಾಡಾಕತ್ತೀವಿ, ನಿನ್ನ ಸ್ವರೂಪವಾಗಿರ್ತಕ್ಕಂಥ ಜಂಗಮರಿಗೆ ಪ್ರಸಾದ ಹಾಕಾಕತ್ತೀವಿ, ನನಗೊಂದು ಮಗು ಕೊಡಕ್ಕಾಗೋಲ್ದಲ್ಲೋ ನಿನಗ, ಒಂದು ಏನಾರ ಮಗು ಕೊಡು ಅಂತ ಭಗವಂತನಂತಲ್ಲಿ ಮಡಿಯಮ್ಮ ಬೇಡ್ಕೋತಾಳ. ಮಡಿಯಮ್ಮ ಬೇಡ್ಕೊಳ್ಳುವುದನ್ನ ಆದಯ್ಯ ನೋಡಿದ. ಯಾವಾಗ ಆದಯ್ಯ ನೋಡ್ತಾನೋ ಮಡಿಯಮ್ಮನಿಗೆ ಹೇಳ್ತಾನ ಆದಯ್ಯ, ಮಡಿಯಮ್ಮ ನೀನು ನನ್ನ ಪತ್ನಿಯೇ, ಏನು ಕೇಳಾಕತ್ತಿ ನೀನು? ಭಗವಂತನಂತಲೇ ಅವನಿಗೊಂದಿಷ್ಟು ನಾವು ಸೇವಾ ಮಾಡೀವಿ ಅಂತಂದ್ರ ನಂದನಿಗಾಗಿ ಈಸ ಭಕ್ತಿಯನ್ನ ಕಡೆಗಾಣಿಸುವೆಯಾ? ನಾವು ಏನೋ ಒಂದಿಷ್ಟು ಸೇವಾ ಮಾಡ್ತೀವಿ ಅಂತಂದ್ರ ಅದಕ್ಕೆ ಪ್ರತಿಫಲವಾಗಿ ಏನಾದರೂ ಕೇಳಿದ್ರ ಅದು ಸೇವಾ ಅನಿಸೋಳಂಗಲ್ಲ ಮಡಿಯಮ್ಮ, ಸೇವಾ ಅನಿಸೋಳಂಗಲ್ಲ. ಯಾಕೆ ಏನಾದರೂ ನಾವು ಕೆಲಸ ಮಾಡಿದೀವಿ ಅಂದ್ರೆ ಅದಕ್ಕೆ ಪಗಾರಿಸ್ಕೊಂಡಿವಿ ಅಂತಂದ್ರೆ ಅದು ನಮ್ಮ ಉದ್ಯೋಗ. ಯಾಕೆ ನಾ ಮಾಡಿನಪ್ಪ ನೀ ಕೊಡು ಅಂತ ಇಸ್ಕೊಂಡಂಗ ಆ ಭಕ್ತಿಗೆ ನಾವು ಏನು ಮಾಡಾಕತ್ತೀವಿ ಸೇವಾಕ ಅದಕ್ಕೆ ಏನೂ ಬೇಡಬಾರ್ದು. ಕೊಟ್ರ ಅವ ಕೊಡ್ಲಿ, ಬಿಟ್ರ ಅವ ಬಿಡ್ಲಿ, ಅವ ಯಾವಾಗ ಕೊಡ್ತಾನೋ ಕೊಡ್ಲಿ. ಅದಕ್ಕೆ ಹೇಳ್ತಾರ ಬೇಡುವಾತ ಭಕ್ತನಲ್ಲ, ಕೊಡದೇ ಇರ್ತಾನೋ ಶಿವನೂ ಅಲ್ಲ. ಉರಿ ಬರಲಿ ಸಿರಿ ಬರಲಿ ಆ ಪರಮಾತ್ಮ ಏನಾರ ಕೊಡಲಿ, ಅವ ಕೊಟ್ಟಿದ್ದನ್ನು ಸ್ವೀಕಾರ ಮಾಡೋಣ ಮಡಿಯಮ್ಮ. ಇದ ಸಲ ಬೇಡಿ, ಇನ್ನೊಮ್ಮೆ ಅವನಂತಲ್ಲಿ ನೀ ಏನೂ ಬೇಡಕ್ಕೆ ಹೋಗ್ಬೇಡ ಅಂತ. ಏನೋ ಬೇಡಕ್ಕೆ ಹೋಗ್ಬೇಡ, ಅವನಂತಲ್ಲಿ ಸೇವಾ ಮಾಡೋದು ನಮ್ಮ ಧರ್ಮ. ಅಷ್ಟು ಮಾಡೂನು ಅಂತ ಆದಯ್ಯನ ಶಿವಭಕ್ತಿ ಹೆಂಗಿರ್ಬೇಕು, ಅವನ ಕಾಯಕ ಹೆಂಗಿರ್ಬೇಕು. ಇಂಥ ದಂಪತಿಗಳು ಏನು ಆ ಪರಮಾತ್ಮನ ಸೇವೆ ಮಾಡಿದ್ರು ಇದನ್ನೆಲ್ಲ ನೋಡಿರ್ತಕ್ಕಂಥ ಪರಮಾತ್ಮ ಇವರಿಬ್ಬರು ಇದೊಂದು ಚಿಂತೆಯೊಳಗಿರ್ತಾರೆ. ಇವ್ರು ಎಲ್ಲ ಚಲೋ ಇದ್ರು ಕೂಡ ಇದು ಒಂದೇ ಚಿಂತೆ ಕಾಡ್ತಿರ್ತದೆ. ಆದ್ರೆ ಅವರು ಆ ಚಿಂತೆಯನ್ನ ಬಿಟ್ಟು ಒಂದಿಷ್ಟು ಚಿಂತನೆಯನ್ನ ಮಾಡ್ತಾರ. ಚಿಂತೆ ಮಾಡಲಿಲ್ಲ, ಯಾಕಂದ್ರೆ ಚಿಂತೆ ಮಾಡಿದ್ರೆ ಬರುವುದು ಏನೂ ಇಲ್ಲ ನಮಗ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರೇನ ವಿಶೇಷತಃ ಚಿಂತಾದಹತಿ ಜೀವಿತಂ ಚಿತಾದಹತಿ ನಿರ್ಜೀವ ಅಂತ ಹೇಳ್ತಾರೆ.
ಚಿಂತೆ ಮತ್ತು ಚಿತೆಯಾಗಿರ್ತಕ್ಕಂಥ ವ್ಯತ್ಯಾಸ ಏನು ಭಾಳ ಇಲ್ಲ. ಚಿಂತೆ, ಆ ಚಿಂತೆಯೊಳಗಿಂದು ಒಂದಿಷ್ಟು ನಾವು ನಡು ಇರ್ತಕ್ಕಂಥ ಸೊನ್ನೆ ತೆಗೆದು ಬಿಟ್ರೆ ಏನಾಗತ್ರಿ, ಅದು ಚಿತೆ ಆಗತ್ತ. ಚಿತೆ ಏನು ಮಾಡ್ತೈತಿ, ನಿರ್ಜೀವ ವಸ್ತುಗಳನ್ನು ಸುಡ್ತೈತಿ. ಆದರೆ ಈ ಚಿಂತೆ ಅನ್ನೋದೇನೈತಿಲ್ಲ, ಅದು ಕೇವಲ ನಿರ್ಜೀವ ವಸ್ತು ಸುಟ್ರೆ, ಈ ಚಿಂತೆ ಅಂತಕ್ಕಂಥದ್ದು ಜೀವಂತ ಇರೋ ಮನುಷ್ಯನನ್ನು ಸುಡ್ತೈತಿ. ನಮ್ಮ ಮನಸ್ಸೊಳಗೆ ಚಿಂತೆ ಮಾಡಿ 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 ಅದು ನಮ್ಮನ್ನು ಸುಡ್ತೈತೆ ಹೊರತು ಬೇರೆದವ್ರಿಗಲ್ಲ, ಅದು ನಮ್ಮನ್ನು. ಅದಕ್ಕೆ ಈ ಚಿಂತೆ ಅಂತಕ್ಕಂಥದ್ದು ಯಾರೂ ಕೂಡ ಮಾಡಬಾರ್ದು. ಎಷ್ಟೋ ಮಂದಿ ಒಣ ಚಿಂತೆ ಹಚ್ಕೊಂಡಿರ್ತಾರೆ, ಆಗಿದ್ದಾಗಿ ಹೋಗಿ ಬಿಟ್ಟಿರ್ತೈತಿ. ಅದು ಹಂಗಾತಲ್ಲ, ಇದು ಹಿಂಗಾತಲ್ಲ, ಅದು ಹಂಗಾತಲ್ಲ, ಇದು ಹಂಗಾತಲ್ಲ. ಆ ಚಿಂತೆ ಮಾಡಿದ್ರೆ ಸರಿ ಹೋಗಕ್ಕಾಗತ್ತೇನಪ್ಪ? ಅದನ್ನು ಮುಂದೆ ಹೆಂಗೆ ಸರಿ ಮಾಡ್ಬೇಕಂತ ಚಿಂತನೆ ಮಾಡಬೇಕು ಹೊರತು ಚಿಂತೆ ಮಾಡಬಾರ್ದು. ಅಯ್ಯ ಮಡಿಯಮ್ಮನು ಕೂಡ ಚಿಂತೆ ಬಿಡ್ತಾರ, ಆ ಭಗವಂತನ ಒಂದಿಷ್ಟು ಚಿಂತನೆಯನ್ನ ಮಾಡ್ತಾ 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 ಇರುವಂಥ ಸಂದರ್ಭದೊಳಗೆ ಎಲ್ಲರಿಗೂ ಕೂಡ ಸೂರ್ಯಗೆ ಗ್ರಹಣ ಹಿಡ್ದಂದ್ರೆ ಬಿಡಬೇಕು, ಚಂದ್ರಿಗೆ ಹಿಡ್ದತ್ತೆ ಅಂದ್ರೆ ಬಿಡಬೇಕಲ್ಲ. ಹಂಗ ಅವ್ರಿಗೆ ಒಂದು ಗ್ರಹಣ ಬಿಡ್ತಕ್ಕಂಥ ಕಾಲ ಬರ್ತದೆ. ಹೀಗೆ ಅವರು ಚಿಂತನೆಯನ್ನ ಮಾಡ್ತಾ 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 ಇರುವಂಥ ಸಂದರ್ಭದೊಳಗೆ ಒಂದು ದಿವಸ ಮಧ್ಯರಾತ್ರಿ ಮಡಿಯಮ್ಮ ತಾಯಿ ಎಲ್ಲ ಕೆಲಸಗಳನ್ನು ಮುಗಿಸಿ ಆನಂದವಾಗಿ ಮಲ್ಕೊಂಡಿರ್ತಾಳ. ರಾತ್ರಿ ವೇಳೆ 12 ಗಂಟೆ ಒಬ್ಬ ಜಂಗಮ ಕನಸಿನೊಳಗೆ ಬರ್ತಾನ. ಆ ಜಂಗಮ ಶಿವನೇ ಜಂಗಮ ವೇಷವನ್ನು ಹಾಕೊಂಡು ಕನಸಿನೊಳಗೆ ಬಂದು ಮಡಿಯಮ್ಮನಿಗೆ ಹೇಳ್ತಾನ, ತಾಯಿ ಮಡಿಯಮ್ಮ, ಇಲ್ಲಿಯವರೆಗೆ ನೀವು ಮಾಡಿರ್ತಕ್ಕಂಥ ಗುರುಲಿಂಗ ಜಂಗಮದ ಕಾಯಕಕ್ಕ ಫಲ ಕೊಡುವಂಥ ಸಮಯ ಬಂದದ. ನಿನಗೆ ಸಂತಾನ 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 ಅಂತಿದ್ದಲ್ಲ ತಾಯಿ, ನಿನಗ ಸಂತಾನದ ಭಾಗ್ಯ ಈ ಜನ್ಮದೊಳಗೆ ನಿನಗೆ ಇಲ್ಲ ಅಂತ. ಈ ಜನ್ಮದೊಳಗ ನಿನಗೆ ಸಂತಾನದ ಭಾಗ್ಯ ಇಲ್ಲ. ಭಾಗ್ಯ ಇಲ್ಲ ಅಂತಂದ್ರೆ ನಿನ್ನ ಗರ್ಭದೊಳಗೆ ನಿನಗೆ ಸಂತಾನ ಆಗೋದಿಲ್ಲ. ಆದರೆ ನಿನಗ ಮಕ್ಕಳ ಕೊಡುವ ಪರಿಯೇ ಬೇರೆ ಇದೆ. ಅದು ನಿನ್ನ ಮೈದುನನ ಹೆಂಡತಿಯಾಗಿರ್ತಕ್ಕಂಥ ಸಂಗಮಾಂಬೆಯ ಗರ್ಭದೊಳಗ ಸಾಕ್ಷಾತ್ ನಂದೀಶ್ವರನೇ ನಿನ್ನ ಮಗನಾಗಿ ಬರ್ತಾನ. ಆಕೆಗೆ ಹಡೆದ ಮಗನಾದರೆ ನಿನಗೆ ಪಡೆದ ಮಗನಾಗಿ ಬರ್ತಾನ ತಾಯಿ ಅಂತ ಪರಮಾತ್ಮ ಕನಸಿನೊಳಗೆ ಬಂದು ಹೇಳಿ ಹೋಗ್ತಾನ. ಮುಂಜಾನೆ ಎಲ್ತಳ, ಕನಸು ಬಿದ್ದಿರ್ತದಲ್ಲ, ಬಹಳ ಖುಷಿಯಾಗಿ ಬಿಡ್ತದ. ಮಕ್ಕಳಿಲ್ಲ 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 ಅಂತಿದ್ನಿ, ಆ ಪರಮಾತ್ಮ ನನಗೊಂದು ವರ ಕೊಟ್ಟಾನ ಅಂತ ಆ ದಯ್ಯನವ್ರು ಕರೆದ ಹೇಳ್ತಾಳೆ, ರೀ ನನಗೆ ಕನಸು ಬಿದ್ದಿತ್ತು, ನನಗೆ ಮಗು ಆಗ್ತದಂತ. ಆದ್ರೆ ಅದು ನನ್ನ ಗರ್ಭದೊಳಗ ಜನಸಾಂಗಲ ಅಂತ ನನ್ನ ತಂಗಿ ಸಂಗಮಾಂಬೆಯ ಗರ್ಭದೊಳಗ ನಂದೀಶ್ವರನೇ ಅವತಾರ ಆಯ್ತು ಬರ್ತಾನ, ಅವನೇ ನನಗೆ ಮಗನಾಗ್ತಾನ ಅಂತ ಪರಮಾತ್ಮ ಹೇಳೋಗ್ಯಾನ ಅಂದು. ಯಾವಾಗ ಇಷ್ಟಂದು ಇವರಿಬ್ರು ಮಾತಾಡ್ಕೊತ ನಿಂತಿರ್ತಾರೋ ಸಂಗಮಾಂಬೆ, ಯಾಕಂದ್ರೆ ಈಕಿಗೆ ಬಿದ್ದಿರ್ತಕ್ಕಂಥ ಕನಸ ಸಂಗಮಾಂಬೆಯ ಕನಸಿನೊಳಗೆ ಪರಮಾತ್ಮ ಅವತ್ತ ರಾತ್ರಿ ಹೇಳೋಗಿರ್ತಾನ, ಸಂಗಮಾಂಬೆ ನಿನ್ನ ಗರ್ಭದೊಳಗ ನಂದೀಶ ಅವತಾರವನ್ನು ಎತ್ತಿ ಬರ್ತಾನ ತಾಯಿ, ನೀನು ಅವನಿಗೆ ಹಡೆದ ಮಗನಾದ್ರೆ ನಿಮ್ಮ ಅಕ್ಕ ಮಡಿಯಮ್ಮ ಪಡೆದ ತಾಯಿ ಆಗ್ತಾಳ. ಹುಟ್ಟಿರ್ತಕ್ಕಂಥ 12ನೇ ದಿವಸ ಹೆಸರನ್ನ ಇಟ್ಟು 13ನೇ ದಿವಸ ನೀನು ಆ ಮಗುವನ್ನ ನಿಮ್ಮ ಅಕ್ಕನ ಉಡಿಗೆ ಹಾಕು ಅಂತ ಅಲ್ಲಿ ಸಂಗಮಾಂಬೆಗೆ ಇಲ್ಲಿ ಮಡಿಯಮ್ಮನಿಗೆ ಇಬ್ಬರಿಗೂ ಕೂಡ ಒಂದೇ ರಾತ್ರಿ ಕನಸಿನೊಳಗೆ ಪರಮಾತ್ಮ ಹೇಳೋಗಿರ್ತಾನ. ಆಗ ಸಂಗಮಾಂಬೆಯೂ ಕೂಡ ಓಡಿ ಬರ್ತಾಳ. ಓಡಿ ಬಂದು ನಡೆದಿರ್ತಕ್ಕಂಥ ಎಲ್ಲ ಕನಸನ್ನು ಕೂಡ ಇಬ್ಬರು ಹಂಚ್ಕೊಳ್ತಾರ. ಬಹಳ ಖುಷಿ ಆಗ್ತದ. ಒಟ್ಟು ನಮ್ಮ ಮನೆತನಕ್ಕ ಒಂದು ಗಂಡು ಕೂಸು ಬರ್ತದಲ್ಲ ಅನ್ನುವಂಥ ಖುಷಿ. ಇದೇ ತರನಾಗಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರ ಸಂಗಮಾಂಬೆ ಗರ್ಭವನ್ನ ತಾಳ್ತಾಳ. 1 ತಿಂಗಳು 2 ತಿಂಗಳು 3 ತಿಂಗಳು ಹೀಗೆ ಗರ್ಭವನ್ನ ತಾಳೆ. ಮುಂದೆ ಆಕೆಗೆ ಒಳ್ಳೆಯ ಬಯಕೆಗಳು ಪ್ರಾರಂಭ ಆಗ್ತಾವ ಸಂಗಮಾಂಬೆಗೆ. ಯಾಕೆ ಹೊಟ್ಟೆಯೊಳಗಿರ್ತಕ್ಕಂಥ ಕೂಸು ಸಾಕ್ಷಾತ್ ನಂದೀಶ್ವರ. ಆಕೆಗೆ ಬರ್ತಕ್ಕಂಥ ಬಯಕೆಗಳು ಎಂಥ ಬಯಕೆಗಳು? ಶಿವನ ಗುಡಿಗೆ ಹೋಗಬೇಕು, ಅಲ್ಲಿ ಒಂದಿಷ್ಟು ಶಿವನ ಸೇವಾ ಮಾಡಬೇಕು, ಒಂದಿಷ್ಟು ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು, ವಚನಗಳನ್ನು ಓದಬೇಕು, ಗ್ರಂಥಗಳನ್ನು ಓದಬೇಕು ಅಂತಕ್ಕಂತಹ ಬಯಕೆಗಳಿಂದ ಸಂಗಮಾಂಬೆ ಗರ್ಭವನ್ನು ತಾಳ್ತಾಳೆ. ಹೀಗೆ ಒಳ್ಳೆ ಬಯಕೆಗಳಿಂದ ನವಮಾಸಗಳು ತುಂಬುತ್ತಾವ. ಯಾವಾಗ ನವಮಾಸಗಳು ತುಂಬಿದವು 9 ತಿಂಗಳು 9ನೇ ದಿವಸಕ್ಕ ಸಂಗಮಾಂಬೆ ಮುಂಜಾನೆಯ ಒಂದು ಸುಪ್ರಭಾತ ಗರ್ಭದಿಂದ ನಂದೀಶ್ವರ ಭೂಮಿಗೆ ಬರ್ತಾನನ್ನುವಂತ ಈ ಸಂದರ್ಭವನ್ನು ನೋಡಲಿಕ್ಕೆ ದೇವತೆಗಳು ಕೂಡ ಒಂದು ನಂದೀಶ್ವರನ ಜನನವನ್ನು ನೋಡಬೇಕು ಅಂತ ಆಕಾಶದೊಳಗೆ ನಿಂತು ಅವರು ಕೂಡ ಕೈಯೊಳಗ ಪುಷ್ಪವನ್ನು ಹಿಡಿದಿರ್ತಾರ. ಗುಡಿ ಗಂಟೆಗಳೆಲ್ಲ ತಾನೇ ಡನ 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 ಅಂತ ಬಡ್ಕೊತಿರ್ತಾವ. ಹಕ್ಕಿ ಪಕ್ಷಿಗಳೆಲ್ಲ ಚಿಲಿ ಅಂತ ಹುಡ್ತಕ್ಕಂಥ ಸೂರ್ಯನು ಕೂಡ ದಿನಕ್ಕಿಂತಲೂ ಕೂಡ 10ರಷ್ಟು ಪ್ರಕಾಶವನ್ನು ಬೀರುವಂತ ಸಮಯದೊಳಗ ಸಂಗಮಾಂಬೆಯ ಗರ್ಭದಿಂದ ನಂದೀಶ್ವರ ಈ ಭೂಮಿಗೆ ಅವತಾರವನ್ನ ತಾಳಿ ಬರ್ತಾನ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ಮಹಾದೇ. ಯಾವಾಗ ನಂದೀಶ್ವರ ಜನ್ಮವನ್ನ ತಾಳಿ ಬಂದನೋ ಎಲ್ಲರೂ ಕೂಡ ನೋಡಿ ಖುಷಿಯನ್ನ ಪಡ್ತಾರೆ. ಯಾಕ ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಕೂಶ ಅಲ್ಲ, ದೈವೀ ಪುರುಷ.
ಶಿವನ ವಾಹನ ನಂದೀಶ, ಅವನ ಮುಖದೊಳಗಿರ್ತಕ್ಕಂಥ ಕಳೆ ದೇವಾನು ದೇವತೆಗಳು ಕೂಡ ಪುಷ್ಪ ಆರಾಧನೆಯನ್ನ ಮಾಡ್ತಾರೆ. ಅಲ್ಲಿ ಎಲ್ಲ ಅರಳಗುಂಡಿಗೆ ತುಂಬ ಹಬ್ಬನೇ ಹಬ್ಬ. ಯಾಕ? ಆದಯ್ಯ ಮತ್ತು ಮಡಿಯಮ್ಮ ಇಷ್ಟು ವರ್ಷ ಮಾಡಿದ್ದಕ್ಕ ಅವ್ರಿಗೊಂದು ಫಲ ಕೊಟ್ಟಾನ ಭಗವಂತ. ಇಡೀ ಅರಳಗುಂಡಿಗೆ ಖುಷಿಯನ್ನ ಪಡ್ತದ. ಮುಂದೆ 12ನೇ ದಿವಸಕ್ಕ ಹೆಸರಿಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾರೆ. ಯಾವ ರೀತಿಯೊಳಗ ಅರಳಗುಂಡಿಗೆ ಒಳಗೆ ಹೆಸರಿಟ್ರು ನಾವು ನೀವು ಯಾರು ಕೂಡ ಇದ್ದಿದ್ದಿಲ್ರಿ. ಇದ್ರೇನ್ ನೀವ್ಯಾರು ಇದ್ರೇನ್ಪ? ಯಾರು ಇದ್ದಿದ್ದಿಲ್ಲಲ್ಲ. ನಾವ್ಯಾರು ಕೂಡ ಅವತ್ತು ಶರಣ ಬಸವೇಶ್ವರ ಹುಟ್ಟಿದಾಗ ಯಾರು ಕೂಡ ತೊಟ್ಲಕ್ಕೆ ಹಾಕಿಲ್ಲ, ಯಾರು ಹೆಸರಿಟ್ಟಿಲ್ಲ. ಆದ್ರೆ ಅದ ಸಂದರ್ಭವನ್ನ ನಮಗೆ ಮತ್ತೊಮ್ಮೆ ಆ ಜನನವನ್ನ ಆಗಿರ್ತಕ್ಕಂಥ ಸಂದರ್ಭವನ್ನ ಆ ಹೆಸರಿಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಕೂಡ ಈ ಗ್ರಾಮದೊಳಗೆ ನಾಳೆಯ ದಿವಸ ನೋಡೋಣ ಅಂತೇಳಿ. ನಾಳೆ ಇದು ಯಾವೂರಿದು? ಸನ್ನಾಪುರ. ಆದ್ರೆ ನಾಳೆ ನಾವು ಹೆಂಗೆ ತಿಳ್ಕೋಬೇಕು, ಇದು ಸನ್ನಾಪುರ ಅಲ್ಲಪ್ಪ, ಶರಣ ಬಸವ ಹುಟ್ಟಿರ್ತಕ್ಕಂಥ ಅರಳಗುಂಡಿಗೇನೆ ಇದು ಅಂತಕ್ಕಂಥದ್ದನ್ನು ನಾವು ಮನಸ್ಸೊಳಗೆ ಇಟ್ಕೊಂಡು ನಾಳೆ ನಾವು ಇಲ್ಲಿ ಶರಣ ಬಸವ ತೊಟ್ಟಿದ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಹೆಂಗೆ ಅಲ್ಲಿಯೇ ವಿಜೃಂಭಣೆಯಿಂದ ಇಡೀ ಅರಳಗುಂಡಿಗೆ ಹೆಂಗೆ ಖುಷಿಪಟ್ಟು ಕಾರ್ಯಕ್ರಮ ಮಾಡಿತ್ತೋ ನಾವು ನೀವು ಅದೇ ಥರನಾಗಿ ಇಲ್ಲಿಯೂ ಕೂಡ ನಾವು ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡೋಣ. ಯಾರ್ಯಾರ ತೊಟ್ಟಿಲಕ್ಕೆ ತಾಯಂದಿರು ಸ್ವಲ್ಪ ಲಘು ಬರಬೇಕವ. ಯಾಕಂದ್ರೆ ಇಲ್ಲಿ ಆರತಿ ಬೆಳಗೋದು ಎಲ್ಲ ನಿಮ್ಮದ. ನಾಳೆ ಕೆಲಸ ಗಂಡ್ಮಕ್ಳು ಇರಂಗಿಲ್ಲ, ಬರ್ತಿರಿಲ್ಲ ಅವು. ಸ್ವಲ್ಪ ಲಘು ಬಂದು ಅದಕ್ಕೆ ಏನೇನು ಬೇಕು ಅಂತಕ್ಕಂಥದನ್ನೆಲ್ಲ ತಯಾರು ಮಾಡ್ಕೊಂಬರ್ರಿ. ಮತ್ತು ಬರ್ಬೇಕಾದ್ರೆ ಖಾಲಿ ಕೈಲೇ ಬರಬಾರ್ದ, ಗೊತ್ತೈತಲ್ರಿ? ಖಾಲಿ ಕೈಲೇ ಬರಂಗಿಲ್ಲ. ಏನು ಮಾಡ್ಬೇಕು? ಎಲ್ಲರೂ ಶರಣ ಬಸವಗ ಒಂದೊಂದು ತಲೆ ಬಂಗಾರ ತೊಗೊಂಬರ್ಬೇಕು. ಯಪ್ಪೋ ದೇವ್ರ, ಬಂಗಾರ ಬರೀ ಕನಸಿನ್ಯಾಗರಿ. ಇನ್ನು ಮ್ಯಾಗ ಬಂಗಾರ ನೋಡಂಗಿಲ್ಲ. ಏನಿದ್ರು ಬಂಗಾರ ಕಲರ್ದು ಸುಮ್ಮ ಹಾಕೊಂಡ್ ಅಡ್ಡಾಡೋದ. 160 ಅಲ್ಲೇ ದೂರ ನಿತ್ತ ನಮಸ್ಕಾರ ಮಾಡಿಬಿಡೋದು ಬಂಗಾರಕ್ಕೆ. ಬಂಗಾರ ಏನು ತರೋದು ಬೇಡ ತಾಯಿ, ಬಂಗಾರದಂತ ಮನಸ್ಸಿಟ್ಕೊಂಡು ಬಂದ್ರೆ ಸಾಕು. ನಿಮ್ಮ ಅನುಕೂಲ ಏನಾಗುತ್ತದ? ಕುಂಚಿಗೆ ತರೋರು ಕುಂಚಿಗೆ, ಅಂಗಿ, ಚಡ್ಡಿ. ಯಾಕಂದ್ರೆ ಮುಂದೆ ಶಿಕ್ಷಣ ಇರ್ತದೆ, ಆಗ ಪಾಟಿ ಚೀಲ, ಬುಕ್ಕ, ಇಂಥವು ಏನೇನು ನಿಮಗೆ ಅನುಕೂಲ ಆಗುತ್ತಾ, ನಿಮಗೆ ಶಕ್ತಿಗೆ ಎಷ್ಟು ನೆಲಗ್ತೈತಿ ಅಷ್ಟು ನಾಳೆ ದಿವಸ ತೊಟ್ಲ ಕಾರ್ಯಕ್ಕೆ ತಗೊಂಬರ್ರಿ ಅಂತ ಹೇಳ್ತಾ ಪೂರ್ವ ಪೀಠಿಕೆ ಒಳಗೆ ಏನು ಹೇಳಿದ್ದೀವ್ರಿ? ಅದನ್ನೇನು ಕೇಳಕ್ಕೆ ಹೋಗ್ಬೇಡ್ರಿ ಅಂತಾರೆ. ಅವ್ರನ್ನ ಕೇಳಿದರೆ ಕೂದಲ ತೋರಿಸ್ತಾರೆ 60 ನಮಗಂತ. ಯಾಕಂದ್ರೆ 60ಕ್ಕೆ ಅರುಮರು. ಏನ್ ಹೇಳಿದ್ದೀವ್ರಿ? ಒಬ್ಬರ ಹೇಳ್ರಿ ಯವ್ವ ಈ ಕಡೆ ಶರಣ್ರ. ಹೋಗಲಕ್ಕ ನಿನ್ನೆರ ಏನ್ ಹೇಳಿದ್ವಿ? ಮಾನವ ಕೇವಲ ಮಾನವನಾಗಬಾರದು, ದೇವ ಮಾನವನಾಗಬೇಕು. ಹೌದಿಲ್ರಿ? ಒಳಿತನ್ನು ಮಾಡುವವರಿಗೆ ಒಳಿತನ್ನು ಮಾಡುವ ಮಾನವ, ಒಳಿತನ್ನು ಮಾಡದವರಿಗೂ ಒಳಿತನ್ನು ಮಾಡುವವ ದೇವ ಮಾನವ. ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ, ದ್ವೇಷಿಸುವವರನ್ನು ಪ್ರೀತಿಸುವವ ದೇವ ಮಾನವ ಅನ್ನುವ ಪೀಠಿಕೆಯ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ. ನಾವು ನೀವೆಲ್ಲರೂ ಕೂಡ ಈ ಮನುಷ್ಯ ಜನ್ಮ ಶ್ರೇಷ್ಠ ಅನಿಸ್ಕೊಂಡು ಬಂದೈತಿ. ಶ್ರೇಷ್ಠ ಅಂತನ ನಾವು ಕೂಡ ದೇವ ಮಾನವರ ಆಗ್ಲಿಕ್ಕಂದ್ರೂ ಕೂಡ ಕೇವಲ ಮಾನವರಾಗಿರ ನಾವು ಬದುಕೋಣ ಅಂತಕ್ಕಂಥ ವಿಷಯವನ್ನು ನಾವು ಪೂರ್ವ ಪೀಠಿಕೆಯೊಳಗೆ ನೋಡಿದ್ವಿ ಅಂತಕ್ಕಂಥದ್ದನ್ನು ಹೇಳಿ ನಾಳೆ ಹೆಸರಿಡೋ ಕಾರ್ಯಕ್ರಮ ಏನು ಬರ್ತದ ಅಂತಕ್ಕಂಥದ್ದೆಲ್ಲವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳಿ ಇಲ್ಲಿವರೆಗೆ ಸಾಗಿ ಬಂದಿರತಕ್ಕಂಥ ಪುರಾಣದ ಸೇವೆಯನ್ನು ಆ ಕರ್ತುಗದಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಜೈ ಮಂಗಲಂ, ಜೈ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ್.